ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ ಆದಿ, ಎಲ್ರೂ ಗಮನನೂ ಇಲ್ಲೇ ಇರುತ್ತೆ. ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಾದ್ರೆ ಅವ್ರನ್ನೆಲ್ಲ ತಪ್ಪಿಸ್ಕೊಂಡು ಹೇಗೆ ಹೋಗೋದು? ನೋಡು, ಅದನ್ನ ನನಗೆ ಬಿಡು. ನೀನು ಇಲ್ಲಿಂದ ಕರ್ಕೊಂಡು ಹೋಗೋದಷ್ಟೇ ನನ್ನ ಗುರಿ. ಇವ್ರಿಗೆ ಅರ್ಥ ಮಾಡ್ಸ್ಕೊಂಡು ಕುತ್ಕೊಂಡ್ರೆ ಇವ್ರಿಗೆ ಯಾರು ಅರ್ಥ ಮಾಡ್ಕೊಡಲ್ಲ. ನಿಧಾನಕ್ಕೆಲ್ಲ ಅರ್ಥ ಮಾಡ್ಕೊತಾರೆ. ನಾವು ಮೊದಲು ಇಲ್ಲಿಂದ ಹೋಗೋಣ ಬಾ. ಅಮ್ಮೋ, ಯಾವುದೇ ಕಾರಣಕ್ಕೂ ಇಳಿಬೇಡ. ಜಾಗ ಬಿಡ್ರೆ, ನಿಮ್ಗೆ ಹೇಳ್ತಿರೋದು ಜಾಗ ಬಿಡಿ. ಜಾಗ ಬಿಡ್ರಿ, ಕೇಳಿಸ ಹೇಳ್ತಿರೋದು. ಹೆಂಗೆ ನಮ್ ಸೆಲೆಬ್ರೇಷನ್? ಸರಿ, ಬನ್ನಿ 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 ಬನ್ನಿ. ಅಮ್ಮು, ಇಳಿಬೇಡ. ಜಾಗ ಬಿಡ್ರಿ. ನಿಮ್ಗೆ ಹೇಳೋದು ಅರ್ಥ ಆಗ್ತಿಲ್ವಾ? ಜಾಗ ಬಿಡ್ರಿ. ಅಮ್ಮು, ಬನ್ನಿ ಬನ್ನಿ ಅದಕ್ಕೆ ಅಮೃತಾತ್ಗೆಗೆ. ಅಮ್ಮು, ಜಾಗ ಬಿಡ್ರಿ. ಅಮ್ಮು, ಅಮ್ಮು, ಅಮ್ಮು. ಆದಿ, ಏನು? ನನ್ನ ಮನೆಗೆ ಬಂದು ನನಗೆ ಕಾರ್ಡ್ ಕೊಟ್ಟು ಕರೆದು ಹೋಗೋಷ್ಟು ದಿಮಾಕ್. ಜನರನ್ನ ಮೋಡಿ ಮಾಡಿ ಇಡೀ ಹಳ್ಳಿನೇ ಆಳ್ಬೇಕು ಅಂತ ಇದ್ದಾನೆ ಮುದುಕ. ಅವಮಾನಕ್ಕಿಂತ ಇನ್ನೊಂದು ಪೆಟ್ಟಿಲ್ಲ ಮುದುಕಂಗೆ. ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು, ನಡಿಯಲ್ಲ. ನೀನು ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೊಟ್ಟು, ಯಾರು ಓಡಾಡ್ತಾರೆ ಎಲ್ಲರಿಗೂ ನೋಡ್ಕೊ. ನೀನು ಸರಿಯಾದ ಟೈಮ್ ನೋಡಿ ಆ ಹುಡುಗಿನ ಕಿಡ್ನಾಪ್ ಮಾಡು. ಯಾರಿಗೂ ಗೊತ್ತಾಗ್ದಿರಂಗೆ ಎಲ್ಲ ಕರ್ಕೊಂಡು ಹೋಗ್ಬಿಡಿ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಮಿಕ್ಕಿದೆಲ್ಲ ಆಮೇಲೆ ನೋಡ್ಕೊಳ್ಳಲ್ಲ. ಹೋಗಿ. ಧರ್ಮರಾಜನೇನು ನೀನು? ನಮ್ಮ ಪಾಲಿಗೆ ಯಮ ಧರ್ಮರಾಜ ಕಣೋ ನಾನು. ಹೇಗೆ ಕಾಣಿಸ್ತಾ ಇದ್ದೀನಿ? ಸ್ವಲ್ಪ ಜಾಸ್ತಿನೇ ಆಯ್ತು. ಹೌದಾ? ನಾನು ಹೇಳಿದ್ದು ಲಿಪ್ಸ್ಟಿಕ್ ಅಲ್ಲ, ನಿನ್ನ ಬಿಹೇವಿಯರ್. ಅಮ್ಮು ಅಕ್ಕ ಇಷ್ಟು ಬೇಜಾರಲ್ಲಿ ಇರ್ಬೇಕಾದ್ರೆ ನೀನು ಅದು ಹೇಗೆ ಇಷ್ಟು ಆರಾಮಾಗಿ ರೆಡಿ ಆಗ್ತೀಯಾ? ಈಗೇನು ನಾನು ಬೇಜಾರಲ್ಲಿದ್ರೆ ಅಮ್ಮ ಖುಷಿ ಆಗ್ಬಿಡ್ತಾಳ? ಅಣ್ಣ, ಓಹೋ, ಏನೋ ಗೋಲ್ಡ್ ಚಾನಲ್ ಹಾಕೊಂಡ್ ಮಿಂಚ್ತಾ ಇದ್ಯಾ? ಅಪ್ಪಂದಂತೆ ಅಮ್ಮ ಹಾಕೊಳಕ್ ಹೇಳಿದ್ರು. ದೊಡ್ಡಮ್ಮ ನನ್ಗೂ ಹೇಳಿದ್ರು. ಖುಷಿನಾ? ಆಯ್ತಾಯ್ತಾಯ್ತು, ಎಮೋಷನಲ್ ಎಲ್ಲ ಆಗ್ಬೇಡ. ಸರಿ ಸರಿ, ನಡಿ, ಬೇಗ ಬೇಗ ಹೋಗಿ ರೆಡಿ ಆಗು. ಇದಕ್ಕಿಂತ ಇನ್ನೇನ್ ರೆಡಿ ಆಗ್ಲಿಲ್ಲಕ್ಕೆ? ರೆಡಿಯಾಗೇ ಇದೀನಲ್ಲ. ಹೌದಲ್ಲ? ನಂದು ತೀರಸ್ದು ಲವ್ ಮ್ಯಾರೇಜ್. ಫಸ್ಟಿಗೆ ತಾತಂಗೇನು ಇಷ್ಟ ಇರಲಿಲ್ಲ. ಆದರೂ ಅವರೇ ನಿಂತು ಫುಲ್ ನಮ್ಮ ಮದ್ವೆನ ಗ್ರ್ಯಾಂಡಾಗಿ ಮಾಡ್ಕೊಡ್ಲಿಲ್ವಾ? ನಿನ್ನ ಮದ್ವೆನೂ ಅವರೇ ನಿಂತು ಮಾಡ್ಕೊಡ್ತಿದ್ದಾರೆ. ಆದರೆ ಈ ಕೊಂಪೆಲಿ ಆದ್ರೂ ಅಮ್ಮು, ನೀನೇ ಬೇಜಾರಲ್ಲಿರ್ತಾ ಯಾರು ಏನ್ ಮಾಡಿದ್ರು ಏನ್ ಪ್ರಯೋಜನ ಹೇಳು?
ನಾನು ಆ್ಯಂಗಲಲ್ಲಿ ಯೋಚನೆನೇ ಮಾಡಿರಲಿಲ್ಲ. ಅಯ್ಯೋ ಕೂತ್ಕೊ ನೀನು ಮ್ಯಾಥ್ಸ್ ಟೀಚರ್ ಅಂತ ಅವಾಗ ಪ್ರೂವ್ ಮಾಡ್ಬೇಡ, ನಮ್ಗೆಲ್ರಿಗೂ ಗೊತ್ತು. ಎಲ್ಲ ಬರೀ ಆಂಗಲ್ ಅಲ್ಲಿಯೇ ಯೋಚನೆ ಮಾಡ್ತಾನೆ. ಏನೋಣ ನೀನು ಈ ತರ ಎಲ್ಲ ಯೋಚನೆ ಮಾಡ್ಬೇಡ. ಅದಕ್ಕೆ ಆತರ ಏನು ಅನ್ಕೊಳಲ್ವೋ? ಅವ್ರು ಅನ್ಕೊಳ್ದೆ ಹೋದ್ರು ಸತ್ಯನೇ ಅಲ್ವಾ ಲಕ್ಕಿ? ಅಕ್ಕ 1 ನಿಮಿಷ ಕಣೆ, ಬಂದೆ. ಅಮ್ಮು, ಅದೇನೇ ಆಗ್ಲಿ ನೀನು ಮನ್ಸಲ್ಲೇನು ಇಟ್ಕೊಂಬೇಡ, ಖುಷಿಯಾಗಿರು. ನೀನೇ ಯೋಚನೆ ಮಾಡು, ನನ್ನ ತಿಂಗಳ ಸಂಬಳ ಅವ್ರ ವಾರದ ಪಾಕೆಟ್ ಮನಿಗಿಂತ ಕಡಿಮೆ ಇದ್ರೆ ಹಾಗಾದರೆ ನಾನು ಅವ್ರನ್ನ ಹೇಗೆ ಖುಷಿಯಾಗಿ ಇಟ್ಕೊಳಕ್ಕಾಗುತ್ತೆ? ಅವ್ರ ಮುಖದಲ್ಲಿ ಮದುವೆ ಖುಷಿನೇ ಇಲ್ಲ ಲಕ್ಕಿ. ಅಣ್ಣ, ನೀನು ಮದುವೆ ದಿನ ಈ ತರ ಎಲ್ಲ ಯೋಚನೆ ಮಾಡ್ಬಾರ್ದು ಕಣ. ಸರಿ, ಇವಾಗ ಏನಪ್ಪಾ, ಅತ್ತಿಗೆಗೆ ಈ ಮದುವೆ ಅಂದ್ರೆ ಇಷ್ಟ, ನಿನ್ ಕಂಡ್ರೆ ಇಷ್ಟ ಅಂತ ನಾನ್ ಪ್ರೂವ್ ಮಾಡ್ಲಾ? ನಮ್ಗೆ ನಂಬಿಕೆ ಇಲ್ವೇನೋ ನಿನ್ಗೆ? ನೋಡು, ಇವತ್ತು ರಿಸೆಪ್ಷನ್ ಅಲ್ಲಿ ಅತ್ತಿಗೆ ನೀನಂದ್ರೆ ಇಷ್ಟ ಅಂತ ನಾನ್ ಪ್ರೂವ್ ಮಾಡ್ತೀನಿ. ಹೇಗೆ? ನೀನ್ ಸುಮ್ನೆ ನೋಡ್ತಾ ಇರು. ಲಕ್ಕಿ 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 ನೀ ಏನೇನೋ ಮಾಡ ಲಕ್ಕಿ. ಲಕ್ಕಿ ನೀನ್ ಇನ್ನೂ ಇಲ್ಲೇ ಇದೀಯಾ? ಇಲ್ಲ ಅಜ್ಜಿ, ಈಗ ಹೋಗಿ ಗೆಸ್ಟ್ಗಳನ್ನ ಮಾತಾಡಿಸಿ ಈಗ ಹೋಗೋ. ಅಯ್ಯೋ ನನ್ ಮುದ್ದು ಬಂದಾರಿ, ಅದೆಷ್ಟು ಲಕ್ಷಣವಾಗಿ ಕಾಣಿಸ್ತಿದೀಯ ನೀನು. ನನ್ ದೃಷ್ಟಿನೇ ನಿಂಗೆ ತಾಗ್ಬಿಡತ್ತೋ ಏನೋ. ಅವಳು ಲಕ್ಷಣವಾಗೇನೋ ಕಾಣ್ತಿದ್ದಾಳೆ, ಆದ್ರೆ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಮುಖದಲ್ಲಿ ಒಂದು ಸಣ್ಣ ನಗು ಕೂಡ ಇಲ್ಲ. ಮದುವೆ ಹೆಣ್ಣು ಇವಳು, ನಗ್ನಗ್ತಾ ಇರ್ಬೇಕಲ್ವಾ ಚಂಚಲ? ಸಾಕು, ಸುಮ್ಮನೆ ಇರು ಸ್ವಲ್ಪ ಹೊತ್ತು. ಹೋಗು ನೀನು ಆಚೆ ಕಡೆ, ಬೇಕಾದಷ್ಟು ಕೆಲಸ ಇದೆ, ಹೋಗು. ಅಜ್ಜಿ, ನಾನ್ ಒಳಗ್ ಬರ್ಬೋದಾ? ಬಾರೆ ಸುಮ್ಮನೆ. ಏನಿಲ್ಲ ಅಜ್ಜಿ, ಅದಕ್ಕೆ ರೆಡಿ ಆದ್ರ ಅಂತ ನೋಡಕ್ ಬಂದೆ. ನೋಡು ಹೇಗ್ ರೆಡಿ ಆಗಿದ್ದಾಳೆ ಅಂತ. ಅಜ್ಜಿ, ನಿಮ್ಮನ್ ತಾತ ಕರೀತಿದ್ದಾರೆ. ಹಾ ಬಂದೆ. ಯಾರನ್ನೋ ಮಾತಾಡ್ಸೋಕಿರ್ಬೇಕು, ನಾ ಹೋಗಿ ಬರ್ತೀನಿ. ಸ್ವಲ್ಪ ಅಮ್ಮು ಜೊತೆ ಇರೋ. ಅದಕ್ಕೆ 1 ನಿಮಿಷ ನಿಂತ್ಕೊಳ್ಳಿ. ಯಾಕೆ? ನಿಂತ್ಕೊಳ್ಳಿ, ಅದಕ್ಕೆ ಹೇಳ್ತೀನಿ. ನಮ್ಮ ಅಣ್ಣ ಹೇಳ್ದಂಗ ಏನೋ ಅನ್ಸ್ತಿಲ್ವಲ್ಲ? ಯಾರು ಹೇಳ್ದ ಹಾಗೆ? ನೋಡಿ, ಎಷ್ಟು ಮುದ್ದಾಗಿ ಮಾತಾಡ್ತೀರಾ, ಆದ್ರೂ ಸ್ವಲ್ಪ ಕಮ್ಮಿನೇ ಮಾತಾಡ್ತೀರಾ. ನಮ್ಮ ಅಣ್ಣನೂ ಅಷ್ಟೇ, ಮಾತ್ ಕಮ್ಮಿನೇ. ಇಬ್ಬರಿಗೂ ಒಳ್ಳೆ ಜೋಡಿ. ಇವತ್ ಬೆಳಗ್ಗೆ ನಮ್ಮ ಅಣ್ಣನ್ ಕಾರ್ ಬೇರೆ ಕೆಟ್ಟೋಗಿತ್ತಾ, ಅದನ್ನ ನೀವ್ ನೋಡ್ಬಿಟ್ರಿ ಅಂತ ಅವನ್ ಫುಲ್ ಟೆನ್ಷನ್. ಏನ್ ಗೊತ್ತಾತ್ಗೆ, ನಿಮಗೆ ಈ ಮದ್ವೆ ಒಕ್ಕೆ ಅಂತ ನಮ್ಮ ಅಣ್ಣಂಗ್ ತಿಳಿಸೋದಕ್ಕೆ ನಾನ್ ಒಂದ್ ಐಡಿಯಾ ಮಾಡಿದೀನಿ. ನೀವು ರಿಸೆಪ್ಷನ್ಗೆ ಹೋಗೋಕ್ಕೂ ಮುಂಚೆ ನಾನು ಒಂದ್ ಕಡೆ 2 ಬೊಕ್ಕೆ ಇಟ್ಟಿದೀನಿ. ಒಂದು ಕೆಂಪು ಕಲರು, ಇನ್ನೊಂದು ಹಳದಿ ಕಲರು. ನೀವು ಹೋಗಿ 2ರಲ್ಲಿ ಒಂದು ಬೊಕ್ಕೆನ ತಗೊಂಡೋಗಿ ನಮ್ಮ ಅಣ್ಣಂಗ್ ಕೊಡ್ಬೇಕು.